ಮಹಾಗಣಾಧಿಪತಿಯೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ನಾಮ ಪಾರಾಯಣ ಪ್ರೀತಾಯೇ ನಮಃ ಬಗ್ಗೆ ಓದ್ತೀನಿ. ನಾಮ ಪಠಣ ಮತ್ತು ಮನನ ಮಾಡುವುದರಿಂದ ಪ್ರೀತಿಯಾಗತಕ್ಕವಳು. ಪರಬ್ರಹ್ಮಣ ನಾಮಗಳನ್ನು ಕೇಳುತ್ತಾ ಕೇಳುತ್ತಾ ಶ್ರೀ ದಕ್ಷಿಣಾಮೂರ್ತಿಯು ಜೀವನ್ಮುಕ್ತರು ಆನಂದ ಪರವಶರಾಗಿ ಲೋಕಜ್ಞಾನವನ್ನೇ ಮರೆತು ಬ್ರಹ್ಮಾನಂದದಲ್ಲಿ ಮುಳುಗುವರು. 725ನೇ ನಾಮದಿಂದ ಇದುವರೆಗೂ ಶ್ರೀ ದಕ್ಷಿಣಾಮೂರ್ತಿಯ ಅವತಾರದ ಮಹಿಮೆಯು ಬಂದಿರುವುದು. ಮುಂದಿನದ್ದು ನಂದಿ ವಿದ್ಯಾಯೇ ನಮಃ. ಗಾನ ಮತ್ತು ನೃತ್ಯ ವಿದ್ಯಾಸ್ವರೂಪಿಣಿಯು. ಗಾನವನ್ನು ಅನುಸರಿಸಿಯೇ ನೃತ್ಯವಿರುವುದರಿಂದ ನೃತ್ಯವೆಂದರೆ ಗಾನವೂ ಸೇರಿರುತ್ತದೆ. ನಂದಿಯು ಪಾರ್ವತೀ ಪರಮೇಶ್ವರರ ಒಡ್ಡೋಳಗದಲ್ಲಿ ಗಾನ ಮತ್ತು ನೃತ್ಯ ಮಾಡತಕ್ಕವನು. ಮುಂದಿನದು ನಟೇಶ್ವರಿಯೇ ನಮಃ. ಗಾನ ಮತ್ತು ನೃತ್ಯ ವಿದ್ಯೆಗಳಿಗೆ ನಾಥಳು, ಶ್ರೀ ನಟರಾಜನ ಪತ್ನಿಯು. ಮುಂದಿನದು ಮಿಥ್ಯಾ ಜಗದಧಿಷ್ಠಾನಾಯೇ ನಮಃ. ಶಾಶ್ವತವಲ್ಲದ ಇಂದ್ರಜಾಲದಂತಿರುವ ಜಗತ್ತಿಗೆ ಆಧಾರವಾಗಿರುವವಳು. ಜಗತ್ತು ಮತ್ತು ದೇಹಗಳು ಶಾಶ್ವತವಲ್ಲ. ಇಂದ್ರಜಾಲಕನ ಮಾಯದಂತೆ ಕಲ್ಪಿತವಾದ್ದರಿಂದ ಮಿಥ್ಯವಾದುದು. ಜಗತ್ತು ಹೇಗೆ ಹೇಗೆ ಸೃಷ್ಟಿಯಾಗುತ್ತಾ ಬರುವುದೋ ಹಾಗೆ ತತ್ತೃಷ್ಟಾ ತದೇವಾನುಪ್ರಾವಿಶತ್ ಎಂಬ ಶ್ರುತ್ಯಾಧಾರದಂತೆ ಜಗತ್ತಿನ ಅಂತರ್ಯಾಮಿ ರೂಪದಿಂದ ಆಧಾರವಾಗಿರುವವಳು. ಸೃಷ್ಟಿಯ ಕ್ರಮವು ಶ್ರೀದೇವಿಯ ನೃತ್ಯದ ಕ್ರಮವಾಗಿರುತ್ತದೆ. ಓಂಕಾರ ಗಾನ ವಿದ್ಯೆಯನ್ನು ಅನುಸರಿಸಿಕೊಂಡು ನಾದಬ್ರಹ್ಮದಿಂದ ಸೃಷ್ಟಿಯಾಗಿ ಅದರಲ್ಲಿ ಅಂತರ್ಯಾಮಿಯಾಗಿ ನಿಲ್ಲುವಿಕೆಯೇ ಶ್ರೀದೇವಿಯ ಗಾನ ಮತ್ತು ನೃತ್ಯವಾಗಿರುವುದು. ಮುಂದಿನದು ಮುಕ್ತಿದಾಯೇ ನಮಃ. ಮೋಕ್ಷವನ್ನು ಅನುಗ್ರಹಿಸುವವಳು. ಮುಂದಿನದ್ದು ಮುಕ್ತಿರೂಪಿಣ್ಯೇ ನಮಃ. ಮೋಕ್ಷ ಸ್ವರೂಪವಾದ ಪರಬ್ರಹ್ಮ ಸ್ವರೂಪಿಣಿಯು. ಮುಂದಿನದ್ದು ಲಾಸ್ಯಪ್ರಿಯಾಯೇ ನಮಃ. ಸ್ತ್ರೀ ಕರ್ತುಕವಾದ ನೃತ್ಯದಲ್ಲಿ ಪ್ರೀತಿಯುಳ್ಳವಳು. ಶ್ರೀಮಾತ್ರೇ ನಮಃ.